ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಮೀನುಗಾರಿಕಾ ತಜ್ಞ ಕೆಲಸ ಮಾಡ್ತಾ ಇದ್ದೀನಿ. ಈ ಕೃಷಿ ಹೊಂಡ ಸುಮಾರು 50 ಅಡಿ ಉದ್ದ, 50 ಅಡಿ ಅಗಲ ಇದೆ. ಜೊತೆಗೆ 12 ಅಡಿ ಆಳ ಇದೆ. ಇದರಲ್ಲಿ ನಾವು ಒಂದು ಸುಮಾರು 1000-1500 ಮೀನು ಮರಿಯನ್ನು ಬಿಟ್ಟಿದ್ದೀವಿ. ಇದರಲ್ಲಿ 3 ಥರ ಮೀನು ಮರಿಯನ್ನು ಬಿಟ್ಟಿದ್ದೀವಿ: ಕಟ್ಲಾ, ರೋಹು ಮತ್ತು ಸಾಮಾನ್ಯ ಗೆಂಡೆ. ಸೊ 4x3x3 ಅನುಪಾತದಲ್ಲಿ ಕಟ್ಲಾ 400, ರೋಹು 300 ಮತ್ತು ಕಾಮನ್ ಕಾರ್ಪು ಸಾಮಾನ್ಯ ಗೆಂಡೆ 300. ಆ ಒಂದು ಸಮ ಪ್ರಮಾಣದಲ್ಲಿ ನಾವು ಇದಕ್ಕೆ ಸುಮಾರು 1200 ಮೀನು ಮರಿಗಳನ್ನು ಬಿಟ್ಟಿದ್ದೀವಿ. ಈ ಮೀನು ಮರಿಗಳಿಗೆ ಬಿಟ್ಟಾಗ ಸುಮಾರು ಒಂದು 50 ಗ್ರಾಮ್ನಿಂದ 100 ಗ್ರಾಮ್ ಅಷ್ಟು ಕಡಲೆಕಾಯಿ ಹಿಂಡಿ ಮತ್ತು ಪಾಲಿಸ್ ತೌಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀವಿ. ಬೆಳವಣಿಗೆ ಆಗ್ತಾ ಒಂದು 3 ತಿಂಗಳ ನಂತರ ಕಮರ್ಷಿಯಲ್ ಫೀಡ್ ಅಂತ ಸಿಗುತ್ತೆ, ಅಂದರೆ ಮೀನಿನ ಆಹಾರ ಅಂತ. ಅದನ್ನು ಸಹ ತಂದು ದಿನ ಒಂದು 200-300 ಗ್ರಾಮು 400 ಗ್ರಾಮ್ ಹಾಕ್ತಾ ಇರ್ತೀವಿ. ಜೊತೆಗೆ ಮನೇಲಿ ಬರುವಂಥ ವೇಸ್ಟೇಜು ಅದನ್ನು ಸಹ ಇಲ್ಲಿ ಹಾಕ್ತಾ ಇರ್ತೀವಿ. ಜೊತೆಗೆ ಮೀನಿಗೆ ಆದಷ್ಟು ಈ ಒಂದು ತಿಂಗಳಿಗೊಮ್ಮೆ ಇಂಥ ಒಂದು ಕೃಷಿ ಹೊಂಡಕ್ಕೆ ಒಂದು 10 kg ಆಗುವಂಥ ಹಸಿ ಸಗಣಿ ಅದನ್ನು ಬಗಡ ಮಾಡಿ ಈ ನೀರಿಗೆ ಹಾಕಿದರೆ ಅದರಲ್ಲಿರುವಂಥ ಪದಾರ್ಥಗಳು, ಅಜೀರ್ಣವಾದಂಥ ಪದಾರ್ಥಗಳನ್ನು ಮೀನು ತಿನ್ನುತ್ತೆ. ಜೊತೆಗೆ ಆ ಸಗಣಿ ಬಾಟಮಲ್ಲಿ ಹೋಗಿ ತಳಭಾಗದಲ್ಲಿ ಸೆಟ್ಲಾಗುತ್ತೆ. ಅದು ಡಿಕಂಪೋಸ್ ಆಗಿ ಮತ್ತೆ ಅದು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಆಗಿ ಮತ್ತೆ ಅದು ಮೀನಿಗೆ ನೈಸರ್ಗಿಕವಾದಂಥ ಆಹಾರ ದೊರಕುತ್ತೆ. ಸೊ ಮೀನುಗಳು ಆ ನೈಸರ್ಗಿಕವಾದಂಥ ಆಹಾರವನ್ನು ತಿನ್ನುತ್ತವೆ. ಜೊತೆಗೆ ಈ ಮೇಲು ಆಹಾರ ನಾವು ಏನು ಕೊಡ್ತಾ ಇದ್ದೀವಲ್ಲ, ಇದು ಫಿಶ್ ಫೀಡ್ ಅಂತ, ಇದು ತಿಂದು ಅತಿ ಬೇಗನೆ ಬೆಳವಣಿಗೆ ಆಗಿ ನಮಗೆ ಉತ್ತಮವಾದಂಥ ಲಾಭವನ್ನು, ಇಳುವರಿ ಜೊತೆಗೆ ಲಾಭವನ್ನು ತಂದುಕೊಡುತ್ತೆ. ಮೂಲ ಉದ್ದೇಶ ಏನಂತಂದರೆ, ಈ ಒಂದು ಕೃಷಿ ಹೊಂಡದಲ್ಲಿ ನೀರಿನ ಸಂಗ್ರಹಣೆ ಮಾಡಿ ನೀರಿನ ಅಗತ್ಯವಾದಾಗ ಬೆಳೆಗಳಿಗೂ ಬಳಸ್ಬೋದು. ಜೊತೆಗೆ ಮೀನನ್ನು ಸಾಕಾಣಿಕೆ ಮಾಡ್ಬೋದು. ಹಣ ದ್ವಿಗುಣ ಮಾಡುವಂಥ ಇದು ಒಂದು ಉತ್ತಮವಾದಂಥ ಪ್ರಯತ್ನ. ಮತ್ತು ಮೀನು ಸಾಕಾಣಿಕೆಯಿಂದ ಅಧಿಕ ಲಾಭವಿದೆ. ಮತ್ತು ಉತ್ತಮವಾದಂಥ ಪೋಷಕಾಂಶಗಳು, ಅಂದರೆ ಮೀನು ತಿಂದರೆ ಉತ್ತಮವಾದಂಥ ಪೋಷಕಾಂಶ ಸಿಗುತ್ತೆ. ಜೊತೆಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಮೀನಿಗೆ ಕೆಜಿಗೆ 200 ರೂಪಾಯಿ ಇದೆ. ಸೊ ಅದೇ ರೀತಿ ಈ ಒಂದು ಕೃಷಿ ಹೊಂಡದಲ್ಲಿ ಒಂದು ವರ್ಷಕ್ಕೆ ಸರಾಸರಿ 1500 ಮೀನು ಮರಿಗಳಿಂದ ಸುಮಾರು 300-350 kg ಆಗಷ್ಟು ಮೀನನ್ನು ಉತ್ಪಾದನೆ ಮಾಡ್ಬೋದು. ಸರಾಸರಿ 200 ರೂಯಿಂದ ಮಾರಾಟ ಮಾಡಿದರೆ ಕೆಜಿಗೆ ಸುಮಾರು 300 kgಗೆ 6,000 ರೂಪಾಯಿಂದ 10,000 ರೂಪಾಯಿವರೆಗೂ ಲಾಭವನ್ನು ನಿರೀಕ್ಷಿಸಬಹುದು. ಸೊ ಆದ್ದರಿಂದ ಇದು ಉತ್ತಮವಾದಂಥ ಬೆಳೆ. ಎಲ್ಲರೂ ಇದನ್ನು ಸಾಕಾಣಿಕೆ ಮಾಡಿ, ಇದು ಉತ್ತಮವಾದಂಥ ಸುಲಭವಾದಂಥ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಒಂದು ಉದ್ಯಮ, ಮೀನಿನ ಸಾಕಾಣಿಕೆಯಿಂದ ಒಂದು ಉದ್ಯಮ ಅಂತ ಹೇಳ್ಬೋದು. ಈ ಒಂದು ಕೃಷಿ ಹೊಂಡ 18 ಮೀಟ್ರ್ ಉದ್ದ, 15 ಮೀಟ್ರ್ ಅಗಲ ಮತ್ತು 3 ಮೀಟ್ರ್ ಆಳ, ಈ ಒಂದು ರೇಂಜಲ್ಲಿ ನಮಗೆ ಕೃಷಿ ಇಲಾಖೆಯಲ್ಲಿ ಈ ಒಂದು ಯೋಜನೆ ಸಿಗುತ್ತೆ. ಇದನ್ನು ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿದರೆ ಈ ಒಂದು ಯೋಜನೆ ಬಗ್ಗೆ ತಮಗೆ ಮೂಲ ಗೊತ್ತಾಗುತ್ತೆ. ಜೊತೆಗೆ ಇದನ್ನು ಅಳವಡಿಸಿಕೊಂಡಿದ ನಂತರ ನಾವು ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಉತ್ತಮವಾದಂಥ ತರಬೇತಿ ಮತ್ತು ಮಾಹಿತಿ ಸಿಗುತ್ತೆ.